ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಆಪ್ಷನ್ ಸೆಲ್ಲರ್ ಇಸ್ ಮೋರ್ ಪ್ರಾಫಿಟಬಲ್ ದನ್ ಆಪ್ಷನ್ ಬೈಯರ್ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡೋಣ. 5 ಕಾರಣಗಳು. ಕೊನೆಯದು ನಿಮಗೆ ತುಂಬಾ ಶಾಕಿಂಗ್ ಅನ್ಸುತ್ತೆ. ಮೊದಲನೇದು ಟೈಮ್ ಡಿಕೆ. ಟೈಮ್ ಕಳಿತಿದ್ದಂಗೆ ಟೈಮ್ ವ್ಯಾಲ್ಯೂ ಎಕ್ಸ್ಪೈರಿ ದಿವಸ 0 ಆಗುತ್ತೆ. ವ್ಯಾಲ್ಯೂ ಬಂದ್ಬಿಟ್ಟು ಆಪ್ಷನ್ ಸೆಲ್ಲರ್ ಸಿಗುತ್ತೆ. ಟೈಮ್ ವ್ಯಾಲ್ಯೂ ಅನ್ನೋದು ಆಪ್ಷನ್ ಬೈಯರ್ಗೆ ಎನಿಮಿ ಮತ್ತೆ ಆಪ್ಷನ್ ಸೆಲ್ಲರ್ಗೆ ಫ್ರೆಂಡ್. ಎರಡನೇ ಕಾರಣ, ಆಪ್ಷನ್ ಸೆಲ್ಲರ್ಸ್ ಗೇಮ್ ಆಫ್ ಪ್ರಾಬಬಿಲಿಟಿನ ಆಡ್ತಾರೆ. ಮಾರ್ಕೆಟ್ ಮೇಲ್ ಹೋದ್ರೂ ದುಡ್ಡು ಬರಬೇಕು, ಕೆಳಗ್ ಬಿದ್ರೂ ದುಡ್ಡು ಬರಬೇಕು, ಅಲ್ಲೇ ನ್ಯೂಟ್ರಲ್ ಆಗಿದ್ರು ದುಡ್ಡು ಬರಬೇಕು ಅಂತ ಪ್ರಾಬಬಿಲಿಟಿ ಆಗಿರುವಂತ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಿ ಹೈ ಇಂಪ್ಲೈಡ್ ವಾಲಟಿಲಿಟಿ ಇರುವಂತ ಪ್ರೀಮಿಯಂ ನ ಆಪ್ಷನ್ ಸೆಲ್ಲರ್ಸ್ ಸೆಲ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆಪ್ಷನ್ ಸೆಲ್ಲರ್ಸ್ ಮಾರ್ಜಿನ್ ಮನಿ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಅವರು ರಿಸ್ಕ್ ಮ್ಯಾನೇಜ್ಮೆಂಟ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಆಪ್ಷನ್ ಸೆಲ್ಲರ್ಸ್ ಮಾರ್ಕೆಟ್ ಪ್ರಿಡಿಕ್ಟೇ ಮಾಡಬೇಕಾಗಿಲ್ಲ. ಇನ್ ಕೇಸ್ ಮಾರ್ಕೆಟ್ ಅವರ ಎಗೇನ್ಸ್ಟ್ ಆಗಿ ಹೋದ್ರೂ ಕೂಡ ರೇಂಜ್ ಮಾರ್ಕೆಟ್ ಮತ್ತೆ ಟೈಮ್ ಡಿಕೆ ಇದೆರಡು ಅವರ ಪರವಾಗಿರುತ್ತೆ. ಸ್ನೇಹಿತರೆ, ನಾನು ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಆಪ್ಷನ್ ಸೆಲ್ಲರ್ಸ್ಗೆ ಸಮಯ ಕೊಡತ್ತೆ ಮಾರ್ಕೆಟ್, ಅದೇ ತರ ಮಾರ್ಕೆಟ್ ಆಪ್ಷನ್ ಬೈಯರ್ಸ್ಗೆ ಸಮಯನ ಕಿತ್ಕೊಳ್ಳೋದು. ಏನು ಗೊತ್ತಿಲ್ಲದೆ ಇರುವಂತ ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲರ್ಗೆ ದುಡ್ಡು ಮಾಡ್ಕೊಟ್ಬಿಟ್ಟು ಹೋಗಿ. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.